ಪೀಣ್ಯ ಫ್ಲೈಓವರ್ ಮೇಲೆ ವೆಹಿಕಲ್ಗಳ ಓಡಾಟದ ನಿರ್ಬಂಧಕ್ಕೆ ಬ್ರೇಕ್ ಬಿದ್ದಿದೆ. ಲೋಡ್ ಟೆಸ್ಟಿಂಗ್ ಮುಕ್ತಾಯ ಆಗಿದ್ದು ಇವತ್ತಿನಿಂದ ಲಘು ವಾಹನಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಂಚಾರಕ್ಕೆ ಅವಕಾಶ ಸಿಕ್ಕಿದ್ದು ಲೋಡ್ ಟೆಸ್ಟಿಂಗ್ ವರದಿ ಕೆಲವೇ ದಿನಗಳಲ್ಲಿ ಹೊರಬೀಳಲಿದೆ. ಪೀಣ್ಯ ಫ್ಲೈಓವರ್ ಮೇಲೆ ಲಘು ವಾಹನಗಳ ಓಡಾಟಕ್ಕೆ ಅವಕಾಶ ವಾಹನ ಸವಾರರಲ್ಲಿ ಸಂತಸ. ಕೆಲವೇ ದಿನಗಳಲ್ಲಿ ಹೊರಬೀಳಲಿರೋ ಲೋಡ್ ಟೆಸ್ಟಿಂಗ್ ರಿಪೋರ್ಟ್. ಪೀಣ್ಯ ಫ್ಲೈಓವರ್ನ 120 ಪಿಲ್ಲರ್ಗಳಿಗೆ 240 ಕೇಬಲ್ ಅಳವಡಿಕೆ ಆದ ಬಳಿಕ ಲೋಡ್ ಟೆಸ್ಟಿಂಗ್ ಮಾಡೋಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪೀಣ್ಯ ಫ್ಲೈಓವರ್ ಮೇಲೆ ಲೋಡ್ ಟೆಸ್ಟಿಂಗ್ ಮಾಡೋಕೆ ನಿರ್ಧರಿಸಿತ್ತು. ಲೋಡ್ ಟೆಸ್ಟಿಂಗ್ ಆಗಿ 3 ದಿನಗಳ ಕಾಲ ಫ್ಲೈಓವರ್ ಮೇಲೆ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿತ್ತು. ಜನವರಿ 16ನೇ ತಾರೀಕಿನಿಂದ 18ನೇ ತಾರೀಕು ತನಕ ವಾಹನಗಳ ಓಡಾಟಕ್ಕೆ ಅವಕಾಶ ನೀಡಿರಲಿಲ್ಲ. ಈಗ ಲೋಡ್ ಟೆಸ್ಟಿಂಗ್ ಕಾರ್ಯ ಮುಕ್ತಾಯ ಆಗಿದ್ದು ಲಘು ವಾಹನಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇಂದಿನಿಂದ ಫ್ಲೈಓವರ್ ಮೇಲೆ ಲಘು ವಾಹನಗಳು ಸಂಚರಿಸುತ್ತವೆ. ಪೀಣ್ಯ ಫ್ಲೈಓವರ್ ಮೇಲೆ ಲೋಡ್ ಟೆಸ್ಟಿಂಗ್ ಕಾರ್ಯ ಮುಕ್ತಾಯ ಆಗಿದ್ದು ಇಂದಿನಿಂದ ಲಘು ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಕೂಡ ಫ್ಲೈಓವರ್ನ ಮೇಲೆ ಲಘು ವಾಹನಗಳು ಓಡಾಡ್ತಾ ಇದ್ದಾವೆ. ಕಳೆದ 16ನೇ ತಾರೀಕಿಂದ 19ನೇ ತಾರೀಕಿನವರೆಗೂ ಕೂಡ 3 ದಿನಗಳ ಕಾಲ ಯಾವುದೇ ರೀತಿಯ ವೆಹಿಕಲ್ಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರಲಿಲ್ಲ. ಕಾರಣ ಇಲ್ಲಿರ್ತಕ್ಕಂಥ ಫ್ಲೈಓವರ್ನ 120 ಪಿಲ್ಲರ್ಗಳಿಗೆ ಕೇಬಲ್ ಅಳವಡಿಕೆ ಕಾರ್ಯವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮಾಡ್ತಾ ಇದ್ರು. ಆ 120 ಪಿಲ್ಲರ್ಗಳಿಗೆ ಒಟ್ಟು 240 ಕೇಬಲ್ಗಳನ್ನು ಅಳವಡಿಕೆ ಮಾಡಬೇಕು ಅಂತೇಳಿ ಹೆವಿ ವೆಹಿಕಲ್ಗಳ ಓಡಾಟಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಿದ್ರು. ಫ್ಲೈಓವರ್ ಬಂದಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿತ್ತು, ಅದರಿಂದ ಕೊಂಚ ಕಡಿಮೆಯಾಗಿತ್ತು. ವಾಹನ ಸವಾರರು ಸುಗಮವಾಗಿ ಸಂಚಾರವನ್ನ ಮಾಡುತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಡ್ ಟೆಸ್ಟಿಂಗ್ ರಿಪೋರ್ಟ್ ವರದಿ ಬರಲಿದೆ. ಫ್ಲೈಓವರ್ ಮೇಲೆ ವಾಹನಗಳ ಓಡಾಟಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ವಾಹನ ಸವಾರರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಫ್ಲೈಓವರ್ ಆದ್ರೆ ಗಾಡಿಗಳು, ಕಾರು ಫ್ಲೈಓವರ್ ಮೇಲೆ ಹೋಗುತ್ತೆ, ಕೆಳಗಡೆ ಹೋಗೋದು ಕಮ್ಮಿ ಆಗುತ್ತೆ. ಇದಾದರೆ ಸ್ಕೂಟ್ರು, ಕಾರು ಎಲ್ಲ ಇಲ್ಲೇ ಹೋಗುತ್ತೆ. ಅಲ್ಲಿ ಅಷ್ಟು ಜಾಮ್ ಇರಲ್ಲ, ಇದು ಫ್ರೀಯಾಗಿ ಹೋಗ್ಬೋದು. 3 ದಿನದಿಂದ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನಾವು ದಾವಸ್ಪೇಟೆಗೆ ಹೋಗೋದು ಕೆಲಸಕ್ಕೆ, ಏಷ್ಯನ್ ಪೇಂಟ್ಗೆ, ಇಲ್ಲಿಂದ ಹೋಗೋದಕ್ಕೆ ಲೇಟ್ ಆಗೋಯ್ತದೆ. 3 ದಿನದಿಂದ ಕೆಳಗಡೆ ಹೋಗುವಾಗ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. 1 ಅವರ್, ಹಾಫ್ ಆನ್ ಅವರ್లో ಹೋಗೋದು 1 ಅವರ್ 1.5 ಅವರ್ ಆಗುತ್ತೆ. ಸಿಗ್ನಲ್ ಜಾಸ್ತಿ ಇರುತ್ತೆ. ಫ್ಲೈಓವರ್ ಮೇಲೆ ಹೋಗೋ 2 ವೀಲರು 4 ವೀಲರ್ ಕಾರುಗಳೆಲ್ಲ ಏನಾಗುತ್ತೆ, ಒಂದು ಹಾಫ್ ಆನ್ ಅವರ್ನಲ್ಲಿ ಫ್ಲೈಓವರ್ ಈ ಸಿಗ್ನಲ್ ಎಲ್ಲ ಜಂಪ್ ಆಗುತ್ತೆ. ಸೊ ತೊಂದರೆ ಇಲ್ಲ. ಅಂದರೆ ಕಳೆದ 3 ದಿನದಿಂದ ಕೂಡ ನಿಮ್ಗೆ ತೊಂದರೆ ಏನಾಯ್ತಾ ಸರ್? ಅದೇ ಟ್ರಾಫಿಕ್ ಪ್ರಾಬ್ಲಮ್ ಇದೆಯಲ್ಲ, 1 ಅವರ್ 1.5 2 ಅವರ್ಸ್ ಆಗುತ್ತೆ. ಈಗ ಕಮ್ಮಿ ಆಗುತ್ತೆ. ಈಗ ಫ್ಲೈಓವರ್ ಇದಾಗಿರುತ್ತೆ. ಇಂದಿನಿಂದ ಲಘು ವಾಹನಗಳ ಓಡಾಟಕ್ಕೆ ಅವಕಾಶ ಸಿಕ್ಕಿದ್ದು ಲೋಡ್ ಟೆಸ್ಟಿಂಗ್ ಆಗಿದೆ. ವರದಿಯಲ್ಲಿ ಏನಿರುತ್ತೋ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.